ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ RMC ರಸ್ತೆಯಲ್ಲಿರುವ ಹೊಸ ಕುರುಬರ ಬೀದಿಯಲ್ಲಿ ಕುರುಬ ಸಮುದಾಯದವರಿಂದ ರಾಷ್ಟ್ರಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಮಫಲಕ ಹಾಗೂ ಭಾವಚಿತ್ರ ಅನಾವರಣವನ್ನು ಕುರುಬ ಸಮುದಾಯದ ಮುಖಂಡರುಗಳು, ಯಜಮಾನರುಗಳು, ಕುಲಸ್ಥರುಗಳ ನೇತೃತ್ವದಲ್ಲಿ ಅನಾವರಣಗೊಳಿಸಲಾಯಿತು. ನಂತರ ಕುರುಬ ಸಮುದಾಯ ಭವನದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಶ್ರೀ ಮಂಟೇಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ಮೂರ್ತಿ ಅವರು ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕುರುಬ ಸಮಾಜದ ಮುಖಂಡ ಸೋಮಶೇಖರ್ ನಂಜೇಗೌಡ, ಮಂಟೇಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ಮೂರ್ತಿ, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ಶಿವಮಲ್ಲು, ಮಾನಸ ಪ್ರಭುಸ್ವಾಮಿ, ರಾಮಣ್ಣ, ಬೇಕರಿ ಕುಮಾರ್ ಇನ್ನಿತರರು ಭಾಗವಹಿಸಿದ್ದರು. ಇದು ವ್ಯವಸ್ಥೆ ಹೆಂಗಿತ್ತು ಹೆಂಗಾಯಿತು ಅಂತ ತರವಾಗಿ ಅರ್ಥ ಮಾಡ್ತಿದ್ದೇನೆ. ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಇವತ್ತು ಹೊಸದಾಗಿ ಒಂದು ಥರ ಅವರು ಸಮಾಜದ ಬಂಧುಗಳನ್ನು ಸೇರಿಕೊಂಡು ಸಮಾಜಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದಕ್ಕೂ ಸಹ ಇದಕ್ಕೆ ಸಹಾಯ ಮಾಡಲು ಕೇಂದ್ರೀಯವಾಗಿದ್ದಾರೆ, ಅಧ್ಯಕ್ಷರಾದ ಭೂತರಿದ್ದಾರೆ. ಅವರನ್ನು ಉಪಯೋಗಿಸಿಕೊಂಡು ನೀವು ಇದನ್ನು ಚೆನ್ನಾಗಿ ಬಳಸಬೇಕು ಅಂತ ನನ್ನ ಒಂದು ಮನವಿ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ಎಸ್ ಮೂರ್ತಿ ಅಂತೇಳಿ ನಾನು ಶ್ರೀ ಮಟ್ಟೇಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು. ಹಾಗೆ ನನ್ನ ಸ್ವಂತ ಊರು. ನಾನೀಗ ಪ್ರೆಸೆಂಟು ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಹಳೆಯ ಕುರುಬರು ಹೊಸ ಕುರುಬರು ಬೀದಿನಲ್ಲಿ ಈ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡ್ತಾ ಇರೋವಂಥದ್ದು, ಅದು ನಮ್ಮ ಸಮ್ಮುಖದಲ್ಲಿ ಆಗ್ತಾ ಇರೋದು ನನಗೆ ಭಾಳ ಸಂತೋಷ ಪಡುವಂಥ ವಿಷಯ. ಸೊ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಂಥ ಶಕ್ತಿ ನಮ್ಗೆ ಇಲ್ಲದೇ ಇದ್ದರೂ ಎರಡು ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಆದರ್ಶನ ನಾವುಗಳು ಪಾಲನೆ ಮಾಡಬೇಕು. ಅವನು ಮಾಡಿರುವಂಥ ತ್ಯಾಗ ಅಮರವಾಗಿರ್ತದೆ. ಸೊ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಅವನ ಆದರ್ಶನ ನಾವು ಪಾಲನೆ ಮಾಡಿಕೊಂಡಾಗ ಇಲ್ಲಿ ನಾವು ಏನು ಪ್ರತಿಷ್ಠಾಪನೆ ಮಾಡಿದ್ವಿ ಅದಕ್ಕೆ ಸಾರ್ಥಕತೆ ಕಾಣ್ತದೆ ಅಂತ ಹೇಳ್ತಾ, ಮತ್ತು ಈ ಸ್ಥಾಪನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಕೆಲವು ಯುವ ಮುಖಂಡರುಗಳಿದ್ದಾರೆ, ಯುವ ಹುಡುಗರುಗಳಿದ್ದಾರೆ, ಯುವಕರುಗಳಿದ್ದಾರೆ. ಅದರಲ್ಲಿ ಕುಮಾರ್, ಬೇಕ್ರಿ ಕುಮಾರು, ಮತ್ತು ಶಾಂತನ ಶೇಷಣ್ಣವರು ಮತ್ತು ವೆಂಕಟೇಶ್ ಮತ್ತು ಸುಮಾರು ಜನ, ಹಲವಾರು ಜನ ಕೈ ಜೋಡಿಸಿ ಇಂದಿನ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕಾರಣಕರ್ತರಾಗಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಟ್ರಸ್ಟಿನ ಎಲ್ಲ ಸದಸ್ಯರುಗಳ ಪರವಾಗಿ, ಊರಿನ ಮುಖಂಡರುಗಳು, ಯುವಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.